ತಿನ್ನದು ಬಿಡದಯ್ಯ ತಿಳಿದ್ರು. ಹೌದು ಹೌದು. ಮುರುಘಾ ಕಂಜಿ ಹೋಗಿ ಹೊತ್ತಿನಲ್ಲಿ ಅಡಗಿ ಕುಳಿತಾರೆ. ಅಡಗಿ ಕುಳಿತರೆ ಸರ್ಪ ಕಚ್ಚೋದು ಬಿಡದಯ್ಯ ತಿಳಿದ್ರು. ಹೌದು ಹೌದು. ಸರ್ಪ ಕಂಜಿ 4 ಜನರ ನಡುವೆ ಬಂದರೆ ನಿಂದೆದ ಮಾತುಗಳನ್ನು ಹೇಗೆ ಸಹಿಸಿಕೊಳ್ಳಲ ತಿಳಿ. ಹೌದು. ಈಗ 12ನೇ ಶತಮಾನದೊಳಗ ಅಕ್ಕ ಮಾದೇವಿ ಹೇಳಿರ್ತಕ್ಕಂಥದ್ದು ಮಾತದ ಇದು. ಮಾತದ. ಇದನ್ನೇ ಯಾಕೆ ಹೇಳಕ್ಕಿದಪ್ಪ ಅಂತಂದ್ರ, ಹೌದು, 1ನೇ ಸಂಧಿಗೆ ನಮ್ಮ ಸೂರೆಗಾಂವ ಗ್ರಾಮದ ಕಲಾವಿದರಾಗಿರ್ತಕ್ಕಂಥವ್ರು ಹಾಡಿದ್ರು, ಹೇಳಿದ್ರು. ಏನ್ ಹೇಳಿದ್ರು? ಈಗ ನಡುವ ಡಮ್ಮರಾಟ ಆಡ್ಸೋರು ಬಂದಾರ. ಡಮ್ಮರಾಟ ಆಡ್ಸೋರು ಬಂದಾರ. ಮೇಲಾಗಿ ಸೀನಿ ದಂಡಿಗೆ ಹೌದು 10 ಗ್ರಾಮ ಬೈಲಾರ ಕೋರ ಬಂದಾದ. ಇಂಥ ಒಟ್ಟ ಬದುಕಿಗೆ ನಾವು ಅಂಜವರಲ್ಲ. ಅಲ್ಲ ಅಲ್ಲ ಸರ್, ಬೈಲಾರ ಕೋರ ಅಂಜಿಕೆ ಹಾಕ್ತಪ್ಪ ಅಂತಂದ್ರ ಹೌದು ಇದಕ್ಕೆ ಹಲಾಲ್ ಹಾಕಿ ಸಿನ್ನಾಗೆ ಬಿಡೋದಲ್ಲ. ಹೌದು ಹೌದು. ಹಲಾಲ್ ಹಾಕಿ ಸಿನ್ನಾಗೆ ಬಿಡ್ಬೇಕಾಗ್ಯದ. ಇಂತ ಅರ್ಬಿ ಹಾವಿಗೆ ಅಂಜು ಮಕ್ಕಳಲ್ಲ ನಾವು. ಇದು ಮೇಲಾಗಿ ಕಾರ್ಕಳ ಮೇಲಾಗಿ ಕಾರ್ಕಳ ಹೆಂಗಪ್ಪ ಅಂತಂದ್ರ ಹೆಂಗದ್ರಿಪ್ಪ? ಇದು ಮೊದಲೇ ಯಾರಿಗೆ ಕೆಣಕಂಗಿಲ್ಲ. ಕೆಳಕದ ಮಕ್ಕಳಿಗೆ ಸಿನ್ನಾಗಿ ತಿನ್ಕೋತಾರ ಬಿಡೋರು ನಾವು. ಹೌದು ಹೌದು ಹೌದು. ಇದು ಮೇಲಾಗಿ ಕಾರ್ಕಳ ಮೇಲೆ ಒಂದು ಗೊಬ್ಬರ ಗ್ಯಾಸ್ ಇದ್ದಂಗದ. ಗೊಬ್ಬರ ಗ್ಯಾಸ್ ಇದ್ದಂಗ. ಮೇಲಾಗಿ ಮೊದಲೇ ಗೊಬ್ಬರ ಗ್ಯಾಸ್ ಕೈಯಂಗಿಲ್ಲ. ಕೈ ತಪ್ಪಾತಂದ್ರ ಮಾಧವಲಿಂಗ ನಿನಗ ಸುಡುತ್ತಾನ ಬಿಡೋರು ನಾವು ಕಾರ್ಕಳದವ್ರ. ಹೌದು ಹೌದು. ಬಹಳ ಎತ್ತರಿಟ್ಟ ಮಾತಾಡ್ಬೇಕಾದ್ರೆ ಬಾರಕ್ಕೆ ಬಂದ ಏನಾರ ಕೆಲಸ ಆತ ತಿಳ್ಕೊಂಡು ಯಾವಕ್ಕೆ ಬಿದ್ದ ನೀ ಮಾತಾಡ್ಲಿಕ್ಕೆ ಕೆಲಸ ಆಗಂಗಿಲ್ಲ. ಆಗಂಗಿಲ್ಲ, ಹೊಟ್ಟೆ ಆಗಂಗಿಲ್ಲ. ಅದಕ್ಕೆಲ್ಲ ಹೇಳ್ತಾರ. ಏನ್ ಹೇಳ್ತಾರಪ್ಪ? ಜನಕ್ಕ ಮಳ್ಳ ಮಾಡಿ ಕೊಳ್ಳ ಹೇಳುವನಲ್ಲ ವಾರ್ತೆ ಊರಿನ ಹುಡುಗ 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 ಆದಂತ ಕಥೆ ಸಿದ್ಧಾಂತ ಮಾಡಿ ಹೇಳ್ತೀನಿ. ಹೊತ್ತೆ ನಿಂಬಳ ಗುಡದಾಗ ಹುಲಿ ಹೊಡೆದಂಗ ಹುಡುಗ ಹುಡುಗ ಹುಡುಗ. ಇವತ್ತ ಸಂಜೆ 4 ಸಮಯದೊಳಗ ಮಾಧವಲಿಂಗನ ದೋತ್ರ ಹರಿಲಾರ ಬಿಡವಲ್ಲ ವಾರ್ತಿ ಊರಿನ ಹುಡುಗ. ಇವತ್ತಿನ ದಿನ ಮಾಧವಲಿಂಗದ ಸಂಜೆ 4 ನಡಗ ಹತ್ತು ತನ ಬಿಡೋರು ವಾರ್ತಿ ಊರಿನ ಹುಡುಗಲ್ಲಿ ಹೌದು ಹೌದು. ಮಾಧವಲಿಂಗ ಬಹಳ ಎತ್ತರಿಟ್ಟ ಮಾತಾಡ್ಬೇಕಾಗ್ಯಾದ. ಮೇಲಾಗಿ ಎಲ್ಲಾರು ಮಾತಾಡ್ತಿರ್ತಾರೆ, ನಾನು ಮಾತಾಡ್ತಿರತಕ್ಕಂತ ಮಾತ ಮಾಧವಲಿಂಗ ಮಾಸ್ತಾರ ಬಹಳ ಎತ್ತರಿಟ್ಟ ಮಾತಾಡು. ಹೌದು ಹೌದು. ತಾರಕ ಬಂದು ಯಾರ ಕಿತ್ತನಾಗ ನಕ್ಕಿತ್ತನೆ ಸುಟ್ಕೋತಂದ್ರೆ ಕೆಲಸ ಆಗಂಗಿಲ್ಲ. ಆಗಂಗಿಲ್ಲಪ್ಪ, ಹೊಟ್ಟೆ ಆಗಂಗಿಲ್ಲ. ಗಂಡಿನ ಕೋಲಿಗೆ ಬರ್ಬೇಕಾಗಿತ್ತಪ್ಪ ಅಂತಂದ್ರ ಮೊದಲೇ ನಾಗ ಗಟ್ಟಾಗಬೇಕು, ಮ್ಯಾಗಿನ ಧೋತ್ರ ಕಚ್ಚಿ ಪಚ್ಚಾಗಿರ್ಬೇಕು. ಪಚ್ಚಾಗಿರ್ಬೇಕ. ಧೋತ್ರ ಕಚ್ಚಿ ಸೈಲ್ ಐತಪ್ಪ ಅಂತಂದ್ರ ಏನಾಗ್ತದ್ರಪ್ಪ? 10 ತನ ಧೋತ್ರ ಬಾಳೆ ಮಾಡ್ಕೊತ ಹೋಗು ವ್ಯವಹಾರ ಮಾಧವಲಿಂಗ ಆಗಿರಬಾರದು. ಹೌದು ಹೌದು. ಮಾಧವಲಿಂಗ ಮಾಸ್ತರ ಎತ್ತರಿಟ್ಟ ಮಾತಾಡ್ರಿ. ಇವತ್ತ ಕಾರ್ಕಳ ಮ್ಯಾಳಿನೊಳಗ ಹೌದು. ಅದಕ್ಕೆ ಮಾಧವಲಿಂಗ ಹೇಳ ಮಾತ ಏನ್ ಹೇಳಿದ್ರಪ್ಪ? ಕಾರ್ಕಳ ಮ್ಯಾಳಿನೊಳಗ ಮಾತಾಡ್ತಕ್ಕಂಥವ ಮಾಧವಲಿಂಗ ಹೇಳಿದವ ಡಾಕ್ಟರ್ನೂ ಅಲ್ಲ. ಈ ಕಡೆ ಮನುಷ್ಯ ಡಾಕ್ಟರ್ನೂ ಅಲ್ಲ, ಈ ಕಡೆ ತಂದ ಡಾಕ್ಟರ್ನೂ ಅಲ್ಲ. ಇಂಥ ಡಾಕ್ಟರ್ಗೆ ಸರ್ ಏನಾರ ಆಯ್ತಪ್ಪ ಅಂತಂದ್ರ ಏನು ಆಪರೇಷನ್ ಮಾಡಿ ಹೋಗ್ತೀನಿ ಥಿಯೇಟರ್ ಒಳಗ ಹೇಳಿ ಹಿಂಗ ಮಾಧವಲಿಂಗ ಮಾತು ಹೇಳದ. ಆಪರೇಷನ್ ಥಿಯೇಟರ್ ನೋಡ್ರಿ ಸರ್ ಇವರು. ಏ ಮಾಧವಲಿಂಗ ಮಾಸ್ತಾರ ಬಹಳ ಎತ್ತರಿಟ್ಟ ಮಾತಾಡು. ನಾ ಡಾಕ್ಟರ್ ಇದ್ದೀನಿ ಅಂತ ಹೇಳಿ, ನಾ ಡಾಕ್ಟರ್ ಇದ್ದೀನಿ ಅಂತ ಹೇಳಿ ನೀ ಡಾಕ್ಟರ್ ಆಗಲಿಕ್ಕೆ ಹೋದ್ರೆ ಹೆಂಗ ಆಗ್ತದಪ್ಪ ಅಂತಂದ್ರೆ ಮಹೇಂದ್ರ ಟ್ರ್ಯಾಕ್ಟರ್ ಆಗ್ಬೇಕಾಗ್ತದ. ಅಷ್ಟೇ ಅಲ್ಲ, ಇಂಥ ಮಾಧವಲಿಂಗ ಮಾಸ್ತಾರ್ ಅಂತ ಒಬ್ಬ ಏನ್ ಮಾಡ್ದ? MBBS ಡಾಕ್ಟರ್ ಕೈ ಕೆಳಗೆ ಹೆಸರು ಬರ್ಲಿಕ್ಕೆ ಕಂಪೌಂಡರ್ ಆಗಿದ್ದೀವ. ಹೌದು. ಹೆಸರು ಬರ್ಲಿಕ್ಕೆ ಕಂಪೌಂಡರ್ ಆಗಿದ್ದ. ಹೌದು ಹೌದು. ಮುಂದೆ ಕೆಲವೊಂದು ವರ್ಷ 1 ವರ್ಷ 2 ವರ್ಷ ಗತಿಸಿದ ಮ್ಯಾಗ ಏನಾಯ್ತು? ಮಾಧವಲಿಂಗ 4 ಗುಳಿಗೆ ಕಲತಿವ. ಏನು? 4 ಗುಳಿಗಿದು ಜ್ಞಾನ ಬತ್ತಿವನಲ್ಲಿ. ಹೌದು ಹೌದು. 4 ಗುಳಿಗಿದು ಜ್ಞಾನ ಬತ್ತು. ಜ್ಞಾನ ಬತ್ತು. ಹೌದು. ಅವಾಗ ಇವನಲ್ಲಿ ಅಹಂಕಾರ ಬತ್ತು. ಏನು ಬತ್ತು?
ಡಾಕ್ಟರ್ ಕಿತ್ತ ಮೊದಲು ದವಾಖಾನೆ ಇರವನ, ಹಾ ಡಾಕ್ಟರ್ ಬರಕ್ಕಿಂತ ಮೊದಲು ಹೆಸರು ಹಚ್ಕೊಳ್ಳವನ. ಹೌದು ಇನ್ನು ಡಾಕ್ಟರ್ ಬರೋದ್ರಾಗ ಏನಾರ ಕೆಲಸ ಮಾಡಿಕೊಂಡು ಹೋದ್ರ ಐತ ತಿಳಿ ಏನಾಯ್ತು ಇವ ಮಾಧವಲಿಂಗ 10 ಗ್ರಾಮದೊಳಗ ಹಿಂಗ ಒಂದು ಪತ್ರ ಶೆಡ್ಡಿನ ದವಾಖಾನೆ ತೆಗೆದ. ಹೌದು ಹೌದು ಪತ್ರ ಶೆಡ್ಡಿನೇನ್ರಿ ಮನುಷ್ಯರದು ಮನುಷ್ಯರ ದವಾಖಾನೆ ಪತ್ರ ಶೆಡ್ಡಿನ ತೆಗೆದಿವ. ಹೌದು ಹೌದು ಪತ್ರ ಶೆಡ್ ಹೊಡೆದು ಮನುಷ್ಯರ ದವಾಖಾನೆ ತೆಗೆದ. ಹೌದು ತೆಗೆದು ಒಂದು ಟ್ರಿಪ್ ಗರಸ ವರ್ಷದ. ಯಾಕಂದ್ರೆ ರೊಕ್ಕ ಹಂಟಾಕಿದ್ದಿಲ್ಲ. ಹೌದು ಹೌದು ಇವನಲ್ಲಿ ಅಕ್ಷರ ಕಲಿತಿನ ಇರತಕ್ಕಂಥದ್ದು ಗರ್ವ ಅಹಂಕಾರ ಬಂದಿತ್ತು. ಹೌದು ಇವ ಏನು ಮಾಡ್ದಪ್ಪ ಅಂತಂದ್ರೆ ಏನ್ ಮಾಡ್ದ ಇನ್ನು ಯಾವರೇ ಪೇಷಂಟ್ ಬಂದ್ರ ಇಂಜೆಕ್ಷನ್ ಮಾಡಿ ಗುಳಿಗೆ ಕೊಡ್ಬೇಕಂತ ಹೇಳಿ ತಯಾರಾಗಿ ಸಜ್ಜಾಗಿ ದವಾಖಾನೆ ಕೂತ. ಹೌದು 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 ಒಂದ ಪೇಷಂಟ್ ಬತ್ತು. ಎಂತದು ಒಂದ ಕೆಮ್ಮ ನಗಡಿ ಪೇಷಂಟ್ ಬತ್ತವಾಗ ಹೆಂಗ ಕೆಂಕೋತ ಹಿಂಗ ಕೆಮ್ಕೋತ ಪೇಷಂಟ್ ಬತ್ತು. ಹೌದು ಅವಾಗ ಹೇಳ್ತಾನ ಮಾಧವಲಿಂಗ, ಏನಂತ ಇವನ ಮನಸ್ಸಿಗೆ ಬಹಳ ಸಂತೋಷ ಇತ್ತು, ಬಹಳ ಆನಂದ ಇತ್ತು ಮತ್ತೆ ಹೆಂಗಾದ್ರ ನನ್ನ ಕಡೆ ಪೇಷಂಟ್ ಅಂತ ಹೇಳಿ ಇವ ಪೇಷಂಟ್ ಏನ್ ಹೇಳದಪ್ಪ ಅಂತಂದ್ರೆ, ಏನ್ರಿಪ್ಪ ನೀ ಮಾತ್ರ ನನ್ನ ಕಡೆ ತೋರ್ಸೋಕ್ ಬಂದೆಪ್ಪ, ಹೌದು ಹಂಗೆ ಬರಾಕರ ಒಂದು ಹೂವಿನ ಹಾರ ತರೋದಿತ್ತು ಅಂತ ಹೇಳಿ ಹಿಂಗ ಮಾಧವಲಿಂಗ ಮಾಸ್ತರ್ ಹೇಳ. ಆ ಹೇಳಾಗ ಪೇಷಂಟ್ ಅತ್ತು ಏನತ್ತ ನೋಡ್ರಿ, ಎಷ್ಟೋ ಸಾರಿ ಸೋಲಾಪುರ ದವಾಖಾನೆ ಹೋಗಿವಿ, ಹೌದು ತೋರ್ಸ್ಕೊಂಡು ಇಂಜೆಕ್ಷನ್ ಮಾಡಿ ಗುಳಿಗೆ ತಗೊಂಡು ಹಂಗೆ ಬಂದಿವಿ. ಹೌದು ಮಾಧವಲಿಂಗ ಮಾಸ್ತರ 10 ಗ್ರಾಮದೊಳಗ ದವಾಖಾನೆ ಹಾಕಿ ಮೇಲಾಗಿ ರೊಕ್ಕಾನು ತಂದಿನಿ. ಹೌದು ನೀ ಬರಾಕರ ಹೂವಿನ ಹಾರ ತುಂಬಾ ಅಂತ ಹೇಳಕತ್ತಿದಲ್ಲ, ಯಾ ಕಾರಣಕ್ಕೆ ಹೇಳಕತ್ತಿ ಅಂತ ಹೇಳಿ ಯಾಕೆ ತಗೊಂಬಾಕ ಅಲ್ಲಗತ್ತೀವಿ ನೀ ಹೂವಿನ ಹಾರ ಹಿಂಗ ಪೇಷಂಟ್ ಮಾಧವಲಿಂಗ ಮಾಸ್ತರ ಕೇಳ್ತು. ಹೌದು ಹೌದು ಏನ್ ಹೇಳಿದ್ರ ಮಾಧವಲಿಂಗ ಮಾಸ್ತರ ಮಾಧವಲಿಂಗ ಮಾಸ್ತರ್ ಅವಾಗ ಹೇಳ್ತಾನ, ಏನತ್ತ ನೋಡಪ್ಪ, ನಾ ದವಾಖಾನೆ ತೆಗೆದು 1 ತಿಂಗಳಾಯ್ತು, ಹೌದು ಹೌದು 1 ತಿಂಗಳಾಯ್ತು, ನನ್ನ ಹತ್ಯಾಕ ಯಾವ ಪೇಷಂಟ್ ಬಂದಿಲ್ಲ. ಹೌದು ಫಸ್ಟಿಗೆ ಬಂದವನೇ ನೀತಿ, ಹೌದಾ ನಿನಗೆ ಇಂಜೆಕ್ಷನ್ ಮಾಡಿ ಗುಳಿಗೆ